ಮೋಸ್ಟ್ಲಿ ಇವಾಗ ಹೀರೋ ಫಸ್ಟ್ ಹೆಂಡಿಗೆ ಡಿವೋರ್ಸ್ ಕೊಡ್ತಾನೆ ಅನ್ಸುತ್ತೆ. ಅಮ್ಮ, ನನ್ನ ಸಾಕ್ಸ್ ಎಲ್ಲಿ ಇಟ್ಟಿದ್ಯಾ? ಎಷ್ಟು ವಯಸ್ಸಾಗಿದೆ, ಇನ್ನು ನನ್ನೇ ಕೇಳ್ತಿಯಲ್ಲ ಅದೆಲ್ಲಿ ಇಟ್ಟಿದ್ಯಾ ಇದೆಲ್ಲಿ ಇಟ್ಟಿದ್ಯಾ ಅಂತ. ಅಲ್ಲೇ ಎಲ್ಲೋ ಇರುತ್ತೆ ನೋಡು. ನೋಡ್ದ್ಯಾ, ಮೀನಾಕ್ಷಿ ಅಂತೆ ಅವ್ನು ಡಿವೋರ್ಸ್ ಕೊಟ್ಟೇ ಬಿಟ್ಟ. ಓ ಅಮ್ಮ, ನಾನು ಅಕ್ಷಿ ಮಾಡಿದ್ದಕ್ಕೂ ಸೀರಿಯಲ್ ಅಲ್ಲಿ ಡಿವೋರ್ಸ್ ಆಗೋಕ್ಕೂ ಏನಮ್ಮ ಸಂಬಂಧ? ನೀನು ಹಿಂಗೆ ಹೇಳ್ತಿರು. ಸರಿ, ನಾನು ಹೊರಡ್ತೀನಿ. ನೀನೇ ಹೊರಡೋದು ಇವಾಗ? ಅದೆಲ್ಲ ಆಗೋದಿಲ್ಲ. 2 ನಿಮಿಷ ಕುತ್ಕೊಂಡ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ನೊಂದ್ಸತಿ ಸೀನ್ ಬಿಟ್ಟು ಹೋಗು. ಒಂಟಿ ಸೀನು ಒಳ್ಳೇದಲ್ಲ. ಯಾರು ಹೇಳಿದ್ ನಿಂಗಿದೆಲ್ಲ? ಇದನ್ನೆಲ್ಲ ನಂಬೇಡ. ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ರೆ ನನ್ನ ಕ್ಯಾಬ್ ಮಿಸ್ ಆಗುತ್ತಲ್ಲ ನನಗೆ. ಅಯ್ಯೋ ದೇವ್ರೆ, ಅದೊಂದೇ ನನ್ನ ಕ್ಯಾಬ್ ಇರೋದು. ಇದು ಹೋದ್ರೆ ಹೋಗ್ಲಿ, ಇನ್ನೊಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗುವಂತೆ. ನೀನ್ ಎಲ್ಗೂ ಹೋಗೋಕ್ಕಿಲ್ಲ, ಸುಮ್ಮನೆ ಕುತ್ಕೋ. ನೀನ್ ಹಿಂಗೆ ಮಾತಾಡ್ಕೊಂಡಿರೋ, ನನಗೆ ಕೂತಿರೋಲ್ಲ. ನಿನ್ನ ಹತ್ರ ವಾದ ಮಾಡ್ತಾ ಇದ್ರೆ ಒಂದು ವಿಕ್ಸ್ ಪ್ರಭಾವ 6. ಇವಾಗ ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ನಾನಂತೂ ನಿನ್ನ ಬಿಡೋದಿಲ್ಲ. 2 ನಿಮಿಷ ಇಲ್ಲೇ ಕೂತ್ಕೋ. ಕೂತ್ಕೋ. ಏನೇ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ಲೋ ಏನ್ ಮಾಡ್ತಾ ಇದ್ದೀನಂತ? ಅದು ಕಾಣಿಸ್ತಿದೆ ನನಗೆ. ಇವಾಗ ಟೈಮ್ ಎಷ್ಟು? ಅಷ್ಟೊಂದು ದೊಡ್ಡ ವಾಲ್ ಕ್ಲಾಕ್ ಇದೆಯಲ್ಲ, ನೀನೇ ನೋಡ್ಕೊ ಟೈಮ್ ಎಷ್ಟು ಅಂತ. ಸಂಜೆ ಹೊತ್ತಾದ್ಮೇಲೆ ಉಗುರು ಕಟ್ ಮಾಡಬಾರ್ದಂತ ಗೊತ್ತಾಗೋದಿಲ್ವಾ ನಿನ್ಗೆ? ಬಚ್ಚಿ ಇಟ್ಬಿಡ್ತೀನಿ. ಅಮ್ಮ, ಯಾರೋ ನೆನ್ಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಸಡನ್ ಆಗಿ ತಿಂದಿದ್ದಕ್ಕೆ ಹಾಗೆ ಬಿಕ್ಕಳಿಕೆ ಬರ್ತಿದೆ ಅಷ್ಟೇ. ಇದೆಲ್ಲ ಹೇಳ್ಬೇಡ ನನಗೆ. ಯಾರು ಅಂತ ನನಗೆ ಗೊತ್ತು. ಆ ಕೊನೆ ಮನೆ ಕಾರ್ತಿಕ್ ತಾನೆ ಇದೆ. ಮಾಡ್ತೀನಿ. ನಿಂಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಇನ್ಯಾವ ಭಾಷೆ ಕಲ್ತ್ಕೊಂಬಂದು ಹೇಳಿ. ಅನನ್ಯ, ಹಾ ಬಂದೆ. ಆ ಡೈನಿಂಗ್ ಟೇಬಲ್ ಮೇಲೆ ಇರೋ ಚಾಕು ತಂದು ಕೊಡು. ನೀವೊಂದು ಸ್ವಲ್ಪ ಬುದ್ಧಿ ಇಲ್ಲ. ಎಷ್ಟಂತ ಹೇಳ್ಬೇಕು? ಚಾಕು ಅಂತ ಯಾರು ಕೈಯಿಂದ ಕೈ ಕೊಡ್ತಾರ? 3 ಸರ್ತಿ ನೆಲಕ್ಕೆ ಕುಟ್ಬಿಟ್ಟು ಕೊಡು. ಯಾರು ಹೇಳಿದ್ ನೀನು? ಕರ್ಕೊಂಡು ಹೋಗೋಣ ನನ್ನ ಹತ್ರ. ಜಾಸ್ತಿ ವಾದ ಮಾಡ್ಬಿಡ. ದೊಡ್ಡವ್ರು ಹೇಳ್ದಂಗೆ ಕೇಳು. ಆ ತರ ಯಾವುದೇ ಆಯುಧನು ಕೈಯಿಂದ ಕೈ ಕೊಡಬಾರ್ದು. ಜಗಳ ಆಗುತ್ತಂತೆ, ತೊಂದರೆ ಆಗುತ್ತಂತೆ. ಎಷ್ಟು ಸರ್ತಿ ಹೇಳಿದೀನಿ ನಿಂಗೆ? ಈಗ ಏನ್ ಡಿಫ್ರೆನ್ಸು? ಕೈಯಿಂದ ಕೈ ಕೊಟ್ಟಿಲ್ಲ ಅಂದ್ರೆ ನಾವು ಜಗಳ ಆಡ್ತಾನೆ ಇರ್ತಾನೆ. ಕುಟ್ಬಿಟ್ಟಿಟ್ಟಿದ್ದೀನಿ, ನೀನೇ ಬಂತಾವ.